ನಾನು ತಪ್ಪು ಮಾಡಿದ್ದೀನಿ ಅಂತ ಆದರೆ, ಈಗ ನಾನೇನು ಮಾತಾಡಿದ್ದೀನಿ, ಅವರೇನು ಮಾತಾಡಿದ್ದೀರಿ, ಅಥವಾ ಇನ್ಯಾರೇನು ಮಾತಾಡಿದ್ರು ಆನ್ ರೆಕಾರ್ಡ್ ಸಿಗುತ್ತೆ ನೋಡಿ. ವಿಧಾನಮಂಡಲದ ಒಳಗೆ ವಿಜುವಲ್ಸು ಇರುತ್ತೆ, ಮೈಕ್ರೋಫೋನ್ಗಳು ವಾಯ್ಸ್ ರೆಕಾರ್ಡಿಂಗು ಇರುತ್ತೆ, ಅದ್ರ ಜೊತೆಗೆ ಸ್ಟೆನೋಗಳು ಒಂದೊಂದು ಶಬ್ದವನ್ನು ಕೂಡ ರೆಕಾರ್ಡ್ ಮಾಡ್ತಾರೆ. ಅನ್ಪಾರ್ಲಿಮೆಂಟ್ರಿ ಇದ್ದದ್ದನ್ನು ಅವರು ಸಭಾಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಕಡತದಿಂದ ತೆಗೆದುಹಾಕೋದು ಮತ್ತು ಅವಹೇಳನಕಾರಿಯಾಗಿ ಮಾತಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಇರ್ತಕ್ಕಂಥ ಸಭಾಧ್ಯಕ್ಷರಿಗೆ ವಿಧಾನ ಮಂಡಲದೊಳಗೆ ಕ್ರಿಮಿನಲ್ ಆಗಿ ನಡ್ಕೊಂಡಿದ್ರೆ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟವರಿಗೆ ಸೂಚಿಸುವ ಅಧಿಕಾರ ಇರೋದು ಸಭಾಪತಿಗಳಿಗೆ. ಕಾನೂನು ಕೈ ತೆಗೆದುಕೊಳ್ಳುವ ಅಧಿಕಾರ ಅಥವಾ ಬೆದರಿಕೆ ಹಾಕುವಂಥ ಅಧಿಕಾರ ಮಂತ್ರಿಗಳಿಗೆ ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿಲ್ಲ. ನೀವು ವಿಜುವಲ್ಸ್ ನೋಡಿ, ನೀವು ಉಪಮುಖ್ಯಮಂತ್ರಿಗಳು ಮಾತಾಡಿರೋ ವಿಜುವಲ್ಸು, ಕೈ ತೋಳೇರಿಸಿರೋ ವಿಜುವಲ್ಸು ಇದೆಯೋ ಇಲ್ವೋ ನೋಡಿ. ಚಂದ್ರರಾಜ್ ಹಟ್ಟಿಹೊಳಿ ಹೊರಗೆ ಬಾ, ನಿನ್ನ ನೋಡ್ಕೊಳ್ತೀವಿ, ನಿನ್ನ ಗತಿ ಕಾಣಿಸ್ತೀವಿ ಅಂತ ಹೇಳಿರುವಂಥ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ನೋಡಿ. ನನ್ನ ತಾಯಿ, ನನ್ನ ಅಕ್ಕ, ನನ್ನ ಹೆಂಡತಿ ಬಗ್ಗೆ ಮಾತನಾಡಿದ ಅವರ ಆಡಿಯೋ ವಿಡಿಯೋ ಇದೆಯೋ ಇಲ್ಲೋ ಅಂತ ನೋಡಿ. ಇದ್ರ ಮೇಲೆ ನನ್ನ ತಪ್ಪಿಗೆ ನನಗೆ ಶಿಕ್ಷೆ ಆಗಲಿ, ಯಾರು ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಆಗಲಿ. ಈಗ ಸಭಾಪತಿಗಳು ಮಾತನ್ನ ಹೇಳಿದ್ರು ರೂಲಿಂಗ್ ಕೊಡುವಾಗ ಆತ್ಮಸಾಕ್ಷಿಯನ್ನ ನೋಡಿಕೊಂಡು ಮುಟ್ಟಿಕೊಂಡು ನಿಮ್ಮನ್ನ ವಿಮರ್ಶೆ ಮಾಡ್ಕೊಂಡಿದ್ದೇವೆ. ಈಗ ಅವಕಾಶ ಇದೆ ಅನ್ಸುತ್ತೆ, ತಾವೇನು ಹೇಳ್ತೀರಿ? ನಾನು ಹೇಳಿದ್ದೀನಲ್ಲ, ನಾನು ಪ್ರತಿನಿತ್ಯ ಒಮ್ಮೆ ಬೆಳಗ್ಗೆ ಎದ್ದ ತಕ್ಷಣ 1-2 ನಿಮಿಷಗಳ ಕಾಲ ಮೌನವಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಹೊರಗಡೆ ಬಂದು ನೆಲಕ್ಕೆ ಕಾಲಿಡ್ತೀನಿ. ರಾತ್ರಿ ಮಲಗಬೇಕಾದ್ರೆ 1-2 ನಿಮಿಷಗಳ ಕಾಲ ಓದಿದ್ದೆಲ್ಲ ಮುಗಿದ ಮೇಲೆ 1-2 ನಿಮಿಷಗಳ ಕಾಲ ಒಂದು ದಿನದ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಸರಿ ತಪ್ಪುಗಳು ವಿಮರ್ಶೆ ಮಾಡಿ, ನನ್ನಿಂದ ಆಗಬಾರ್ದು, ಇಂಥದ್ದು ಆಗಬೇಕು, ಇಂಥದ್ದು ಆಗಿದ್ದು ಸರಿ ಇದೆ ಅಂತ ವಿಮರ್ಶೆ ಮಾಡ್ಕೊಳ್ತೀನಿ. ಪ್ರತಿನಿತ್ಯ ನನ್ನ ಜೀವನದಲ್ಲಿ ನಡೆದೇ ನಡೆಯುತ್ತೆ. ಹಾಗಾಗಿ ದೌರ್ಬಲ್ಯಗಳನ್ನು ದೂರ ಮಾಡ್ಕೊಳ್ತಾ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಬಂದಿದ್ದೀನಿ. ನೀವು ಮುನಿರತ್ನ ವಿಷಯವನ್ನು ಹೇಳಿದ್ರಿ, ಇದೆಲ್ಲ ನೋಡಿದಾಗ ರೇವಣ್ಣ ಅವರು, ಮುನಿರತ್ನ ಅವರು ನನ್ನ ಮೇಲೆ ಇದೆಲ್ಲ ನೋಡಿದಾಗ ಒಂದು ಷಡ್ಯಂತ್ರದ ಭಾಗ ಅಂತ ಅನಿಸುತ್ತೆ. ಆದರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸತ್ಯಮೇವ ಜಯತೆ. ನನ್ನ 20 ವರ್ಷದ ಅಧಿಕಾರದ ರಾಜಕಾರಣದಲ್ಲಿ, ನನ್ನ ಸಾರ್ವಜನಿಕ ಜೀವನಕ್ಕೆ 40 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ದಶೆಯಿಂದಲೇ, ಈಗ ನನಗೆ 58 ವರ್ಷ, ವಿದ್ಯಾರ್ಥಿ ದಶೆಯಿಂದಲೇ ಸಾರ್ವಜನಿಕ ಜೀವನಕ್ಕೆ ಬಂದವನು. ಸಾರ್ವಜನಿಕ ಜೀವನಕ್ಕೆ ಬಂದವನು ಅಧಿಕಾರದ ರಾಜಕಾರಣಕ್ಕೆ 20 ವರ್ಷ. ನಾನು ಯಾರಿಗಾರು ಸೈಡ್ ಮಾಡಿದ್ದೀನ ಅಂತ ಕೇಳಿ, ಕೆಟ್ಟದ್ದು ಮಾಡಿದ್ದೀನ ಅಂತ ಕೇಳಿ. ನಾವು ಕಾಂಗ್ರೆಸ್ನವರಿಂದ ಕಲಿಬೇಕು ಅಧಿಕಾರದ ಬಳಕೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ. ಆ ಕಾರಣದಲ್ಲಿ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ ಹೇಳಿದ್ದೀನಿ. ಅದು ಈ ಸೈರನ್ನು, ಗುಂಡಿ ರಸ್ತೆಗಳು, ಇದರ ನಡುವೆ ವಾಯ್ಸ್ ಕಡೆಗೆ ನಾನು ಗಮನ ಕೊಡಲಿಲ್ಲ. ಕೆಲವೊಮ್ಮೆ ಹೆಸರುಗಳು ಬರ್ತಾ ಇತ್ತು, ಓದಕ್ಕಾಗ್ತಿರ್ಲಿಲ್ಲ. ಕೆಲವೊಮ್ಮೆ ಹೆಸರು ಬರ್ತಿರ್ಲಿಲ್ಲ ಅವ್ರದ್ದು. ಸುಮ್ಮನೆ ನಾನು ಎಡಬಲ ಕಣ್ಣಿಂಗ್ ಆಡಿಸ್ತಾ ಇದ್ದೆ. ಅವ್ರು ನಾನು ನೋಡ್ತಾ ಇದ್ದೀನಿ ಅಂತ ಹಿಂಗೆ ತಿರ್ಗಿಸ್ಕೊಳ್ಳೋರು, ಫೋನ್ನ ಇಳಿದೋಗಿ ಮಾತಾಡೋರು. ಆದರೆ 10, 15 ನಿಮಿಷ, 20 ನಿಮಿಷಕ್ಕೆ ಫೋನ್ಗಳು ಬರ್ತಾನೆ ಇರ್ತಿತ್ತು. ವಾಕಿಯ ಡೈರೆಕ್ಷನ್ ಕಡಿಮೆ ಇತ್ತು. ಯಾಕೆಂದ್ರೆ ವಾಕಿ ಡೈರೆಕ್ಷನ್ ಇದ್ರೆ ಒಂದು ಅಲ್ಲಿ ರೆಕಾರ್ಡ್ ಆಗತ್ತೆ, ಎರಡನೇದು ನನಗೂ ಕೇಳುತ್ತದೆ ವಾಕಿಯಿಂದ ಬರೋದು. ವಾಕಿ ಡೈರೆಕ್ಷನ್ ಕಡಿಮೆ ಇತ್ತು, ವೆರಿ ರೇರ್ ವಾಕಿ ಡೈರೆಕ್ಷನ್ನು. ಇನ್ನು ಉಳಿದಿದ್ದೆಲ್ಲ ಫೋನ್ ಮೂಲಕನೇ ಡೈರೆಕ್ಷನ್ನು. ಕೆಲವೊಮ್ಮೆ ನೇಮು ಓದಕ್ಕಾಗ್ತಿರ್ಲಿಲ್ಲ, ಕೆಲವೊಮ್ಮೆ ಹೆಸರಿಲ್ಲದೆ ಇರೋದು. ಅದಕ್ಕೆ 2-3 ಫೋನು ರಿಂಗ್ ಆಗ್ತಿತ್ತು. ನಮ್ಮ ಹತ್ರ ಇದ್ದಂಥ ಅಧಿಕಾರಿಗಳು 2-3 ಫೋನ್ ಇಟ್ಕೊಂಡಿದ್ರು. ಹಾಗಾಗಿ ಖಾಸಗಿ ಫೋನ್ಗಳು, ಅವ್ರ ಅಫಿಷಿಯಲ್ ಫೋನು, ಎರಡನ್ನೂ ಕಾಲ್ ರೆಕಾರ್ಡ್ನ ಚೆಕ್ ಮಾಡಬೇಕು. ಮತ್ತು ನಾನು ಎಲ್ಲೆಲ್ಲಿ ಓಡಾಡಿದೆ ಅನ್ನೋದು ಏನೋ ಹೇಳ್ತಾರೆ, ಅದಕ್ಕೆ ರೆಕಾರ್ಡ್
ಅಲ್ಲ GPS ಅದ್ರ ಜೊತೆಗೆ ಈ ಇದರಲ್ಲಿ ಇರುತ್ತಲ್ಲ ಏನು ಮೊಬೈಲ್ ಟವರ್ನಲ್ಲಿ CDR. ನನ್ನ CDR ಇದ್ರೆ ಉಳಿದವ್ರು CDR ಸಿಕ್ಬಿಡುತ್ತೆ. ನನ್ನ CDR ಟ್ರ್ಯಾಕ್ ಆಗುತ್ತೆ ಯಾರ್ಯಾರ ಫೋನ್ ಇತ್ತು ಆ ಟೈಮಲ್ಲಿ ಅಂತ. ಅದನ್ನೆಲ್ಲ ನ್ಯಾಯಾಂಗ ತನಿಖೆ ನಡೆದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು.